ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಜಾನ್ಸಿ ರಾಘುಗೆ 1 ತಿಂಗಳಿಗೋಸ್ಕರ ಗಂಡನಾಗಿರಲಿಕ್ಕೆ ಆಫರ್ ಮಾಡ್ತಾಳೆ. 1 ತಿಂಗಳಿಗೆ ನಿನ್ನ ರೇಟ್ ಎಷ್ಟು ಅಂತ ಕೇಳಿದಾಗ, ಮೇಡಮ್ ಪ್ಲೀಸ್ ಆ ಶಬ್ದ ಬಳಸಬೇಡಿ, ತುಂಬ ಕೆಟ್ಟದಾಗಿ ಅನ್ಸುತ್ತೆ. ಇದ್ದಕ್ಕಿದ್ದ ಹಾಗೆ ಜೀವ ಇರೋ ದೇಹ ಪ್ರಾಡಕ್ಟ್ ಆಗ್ಬಿಡ್ತು ಅನ್ಸುತ್ತೆ ಅಂತಾನೆ ರಾಘು. ಓಕೆ, ಡೋಂಟ್ ಫೀಲ್ ಬ್ಯಾಡ್. ಎಷ್ಟು ನಿನ್ನ ರೆಮ್ಯುನರೇಷನ್ ಅಂತ ಜಾನ್ಸಿ ಕೇಳಿದಾಗ, ಮೇಡಮ್ ಪ್ಲೀಸ್, ನಾನು ನನ್ನ ಓದಿಗೆ ತಕ್ಕನಾದ ಕೆಲಸ ಮಾಡೋಕೆ ಬಂದಿದ್ದೇನೆ ಹೊರತು ಗಂಡನ ಕೆಲಸ ಮಾಡೋಕ್ಕಲ್ಲ, ಪ್ಲೀಸ್ ಬಿ ಸೀರಿಯಸ್ ಅಂದಾಗ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. 1 ತಿಂಗಳಿಗೋಸ್ಕರ ಒಬ್ಬ ಗಂಡನ ಅವಶ್ಯಕತೆ ಇದೆ. ಸಾರಿ ಮೇಡಮ್, ಗಂಡ ಅವನನ್ನು 1 ಜನ್ಮಕ್ಕೋಸ್ಕರ ಬರ್ತಾನೆ ಹೊರತು 1 ತಿಂಗಳಿಗೆ ಅಲ್ಲ ಅಂತಾನೆ ರಾಘು. 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಫೈಲ್ ತಗೊಂಡು ಹೊರಡ್ತಾನೆ ರಾಘು. ಕೋಪ ಮಾಡಿಕೊಂಡು ಅವನ ಹಿಂದಿಂದನೇ ಹೋಗ್ತಾಳೆ ಜಾನ್ಸಿ. 50 ಲಕ್ಷ ಕೊಡ್ತೀನಿ, 75 ಲಕ್ಷ ಕೊಡ್ತೀನಿ, ಕೊನೆಗೆ 1 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಕೇಳಿಸ್ಕೊಳ್ದೆ ಇರೋ ಥರ ಹೋಗ್ತಾನೆ ರಾಘು. ಕೋಪ ಬರುತ್ತೆ ಜಾನ್ಸಿಗೆ, ಮತ್ತೆ ವಾಪಸ್ ಬರ್ತಾಳೆ ಕ್ಯಾಬಿನ್ಗೆ. ಅವಳ ಹಿಂದೆ ಬಂದ ಸ್ಟಾಫ್ ಮುಂದೆ ಮತ್ತೆ ಗಂಡಸರನ್ನ ಬೈತಾಳೆ. ನನ್ನ ಪ್ರಪೋಸಲ್ನ ರಿಜೆಕ್ಟ್ ಮಾಡಿ ಹೋಗ್ತಾನೆ. ಎಷ್ಟು ಕೊಬ್ಬಿರಬೇಡ ಅವನಿಗೆ. 1 ಕೋಟಿ ಅವನ ಜೀವನದಲ್ಲೇ ಅಷ್ಟು ದುಡ್ಡು ದುಡಿಯೋಕ್ಕಾಗಲ್ಲ ಅವನಿಗೆ. ಹೋಗ್ಲಿ ಬಿಡಿ ಮೇಡಮ್, ಅವನು ಲೂಸರ್, ಬೇರೆ ಯಾರನ್ನಾದ್ರೂ ಹುಡುಕಿದ್ರೆ ಆಯಿತು ಅಂತ ಸಮಾಧಾನ ಮಾಡ್ತಾನೆ ಸ್ಟಾಫ್ಸ್. ಆದರೂ ತಣ್ಣಗಾಗದ ಜಾನ್ಸಿ, ಅವನು ನನ್ನ ಪ್ರಪೋಸಲ್ನ ರಿಜೆಕ್ಟ್ ಮಾಡಿರ್ಬೋದು, ಆದರೆ ಅವನೇ ಪರ್ಫೆಕ್ಟ್ ಗಂಡು. ಕೋಟಿ ಕೊಟ್ಟರು ರಿಜೆಕ್ಟ್ ಮಾಡ್ತಾನೆ ಅಂದರೆ ಇವನಲ್ಲಿ ನಿಯತ್ತಿದೆ. ನನ್ನ ಪ್ಲಾನ್ಗೆ ಸ್ಟಿಕಾನ್ ಆದ ಅಂದರೆ ಕೆಲಸ ಅಚ್ಚುಕಟ್ಟಾಗಿ ಮುಗಿಸ್ಕೊಟ್ಟು ಹೋಗ್ತಾನೆ ಅಂತಾಳೆ ಜಾನ್ಸಿ. ಆದರೆ ಅವನು ಒಪ್ತಿಲ್ವಲ್ಲ ಅಂದಾಗ ಅವನೇ ಬೇಕಿಲ್ಲ ಅಂಥವ್ನು ಬೇಕು ಅನ್ನೋದಕ್ಕೆ ಎಕ್ಸಾಂಪಲ್ ಇವನ್ ಥರ ಹುಡುಗನ ಹುಡುಕಿ ಅಂತೇಳಿ ಕಳಿಸ್ತಾಳೆ. ರಾಘು ಮನೆಗೆ ಬಂದಾಗ ಅವನ ತಂಗಿ ನೋಡಲಿಕ್ಕೆ ಅವಳ ಲವರ್ ಕಡೆ ಫ್ಯಾಮಿಲಿ ಮನೆಗೆ ಬಂದಿರ್ತಾರೆ. ಅದೇ ಜಾತ್ರೆ ಗಲಾಟೆ ಮಾಡ್ಕೊಂಡಿದ್ರಲ್ಲ ಅವನೇ. ರಾಘು ಬಂದು ನಮಸ್ಕಾರ ಮಾಡಿ ನಿಂತ್ಕೋತಾನೆ. ಆವಾಗ ಇವನ್ನ ಯಾರು ಅಂತ ಹುಡುಗನ ಕಡೆ ತಾಯಿ ಕೇಳ್ತಾಳೆ. ಇವನು ನನ್ನ ಗಂಡನ ಮೊದಲನೇ ಹೆಂಡತಿ ಮಗ ಅಂತ ಹೇಳ್ತಾಳೆ ಚಿಕ್ಕಮ್ಮ. ಮಾತುಕತೆ ಮಾಡೋದು ಏನೂ ಇಲ್ಲ, ನನ್ನ ಮಗನ ಇಷ್ಟನೇ ನಮ್ಮ ಇಷ್ಟ, ನೀವು ಒಂದ್ಸಾರಿ ನಮ್ಮ ಮನೆಗೆ ಬನ್ನಿ, ಅಲ್ಲೇ ಮಾತಾಡೋಣ ಅಂತ ಹೇಳಿ ಹೊರಡ್ತಾರೆ. ಅವರು ಹೋದ ತಕ್ಷಣ ರಾಘು ಒಳ್ಳೆ ಸಂಬಂಧ ಅಂತಿದ್ದ ಹಾಗೇನೆ, ಮುಚ್ಚೋ ಬಾಯಿ, ಮೈ ಮೇಲೆ ಪ್ರಜ್ಞೆ ಇಲ್ವಾ ನಿಂಗೆ? ಇದು ನಮ್ಮನೆ ವಿಷಯ, ಅದರಲ್ಲೂ ಶುಭ, ನಮ್ಮ ಪರ್ಸ್ನಲ್ಲು, ಇಂಥ ಕಡೆ ನೀನು ಬರಬಾರ್ದು, ಮಗಳ ಮಧ್ಯೆ ನಿಲ್ಬಾರ್ದು ಅನ್ನೋ ಪ್ರಜ್ಞೆ ಇಲ್ವಾ ನಿಂಗೆ? ಈ ಟೈಮ್ನಲ್ಲಿ ಈ ದರಿದ್ರ ಮುಖ ಬೇಕಾಗಿತ್ತಾ? ನೀನು ಬಂದಿದ್ದಕ್ಕೆ ತಾನೆ ಮನೆಗೆ ಬನ್ನಿ, ಅಲ್ಲೇ ಮಾತಾಡೋಣ ಅಂದರು. ಇಲ್ಲ ಅಂದರೆ ಇಲ್ಲೇ ಮಾತಾಡಿರೋರು. ಇದು ಒಂದು ಜನ್ಮನ, ಅದು ಯಾವ ಜನ್ಮದಲ್ಲಿ ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಗಂಟು ಬಿದ್ದು ಸಾಯ್ತಾ ಇದೆಯಲ್ಲೋ. ನಿನ್ನಂಥ ಪೀಡೆ ಇಂಥ ಕಡೆ ಇರಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ತೊರ್ಗು ಅಂತ ಹೇಳಿ ಹೊರಡ್ತಾಳೆ ಚಿಕ್ಕಮ್ಮ. ಇತ್ತ ಜಾನ್ಸಿ ತಾತ ಇಡ್ಲಿ ತಿಂದು ಜಾನ್ಸಿ ಬರ್ತಿದ್ದ ಹಾಗೇನೆ ಅಡುಗೆಯವರ ಜೊತೆ ಸೇರಿ ಉಪವಾಸದ ನಾಟಕ ಆಡ್ತಾರೆ. ಜಾನ್ಸಿ ಬಂದವಳು ತಾತನ ಸಮಾಧಾನ ಮಾಡ್ತಾಳೆ. ಮದುವೆ ಆದ್ರೇ ಆಸ್ತಿ ಸಿಗೋದು ಅಂತ ಕಂಡೀಷನ್ ಹಾಕೋದು, ಮತ್ತೆ ಉಪವಾಸ ಮಾಡೋದು. ತಾತ, ನೀವೀಗ ನಾರ್ಮಲ್ ಆಗ್ಬೋದು, ಯಾಕಂದರೆ ನಾನು ನಿಮ್ಮ ಕಂಡೀಷನ್ಗೆ ಒಪ್ಕೊಂಡಿದ್ದೀನಿ. ಪ್ಲಾನಿಗೆ ತಕ್ಕನಾದ ಹುಡುಗನ ಹುಡುಕ್ತಿದ್ದೀನಿ ಅಂತ ಬಾಯಿ ತಪ್ಪಿ ಹೇಳಿ ಮತ್ತೆ ಅದನ್ನು ಮ್ಯಾನೇಜ್ ಮಾಡ್ತಾಳೆ ಜಾನ್ಸಿ. ತಾತ ಇದನ್ನು ಕೇಳಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾರೆ. ಸಾರಿ ತಾತ, ನಿಮಗೆ ಮೋಸ ಮಾಡ್ತಾ ಇದ್ದೀನಿ, ಆದರೆ ಆ ಮೋಸ ಮಾಡೋದಕ್ಕೆ ಕಾರಣ ನೀವೇ ಅಂತ ಮನಸ್ಸಲ್ಲೇ ಹೇಳ್ಕೊತಾಳೆ ಜಾನ್ಸಿ. ಇತ್ತ ರಾಘು ಚಿಕ್ಕಮ್ಮ ಗಂಡಿನ ಮನೆ ನೋಡಲಿಕ್ಕೆ ಹೊರಟಿರ್ತಾಳೆ. ರಾಘು ಊಟ ಮಾಡ್ತಿರೋದನ್ನ ನೋಡಿ, ಚೀಚಿ, ಒಳ್ಳೆ ಕಾರ್ಯಕ್ಕೆ ಹೋಗ್ತಿದ್ದೀನಿ, ಅಪಶಕನ ಊಟ ಮಾಡ್ತಾ ಕೂತಿದೆಯಲ್ಲಿ, ಹೋಗಿ ಎಬ್ಸೋ ಅಂತಾಳೆ. ಊಟ ಮಾಡ್ತಿರೋ ರಾಘುನ ಅನಿಷ್ಟ ಮುಖ ನೋಡಿದ್ರೆ ಹೋಗೋ ಕೆಲಸ ಆಗಲ್ವಂತೆ ಅಂತ ಹೇಳಿ ಪಕ್ಕಕ್ಕೆ ನಿಲ್ಲು ಅಂತ ಹೇಳ್ತಾಳೆ ತಂಗಿ. ಕಣ್ಣೀರು ಹಾಕ್ತಾ ಸೈಡಿಗೆ ನಿಲ್ತಾನೆ ರಾಘು. ಈ ಕಡೆ ಜಾನ್ಸಿ, ನೆಟ್ಟಿಗಿದ್ದ ನೀನೊಬ್ಬ, ಕೈ ಕೊಟ್ಟು ಹೋದೆ, ಕೊಬ್ಬು ನಿಂಗೆ, ಈಗ ಯಾರು ಸಿಗ್ತಾರೆ ಅಂದ ಆಫೀಸ್ನಲ್ಲಿ ಒದ್ದಾಡ್ತಾ ಇರ್ತಾಳೆ. ಸ್ಟಾಫ್ ಬಂದರು, ಮೇಡಮ್ ಮತ್ತೆ ಇಂಟರ್ವ್ಯೂಗೆ ಕಾಲ್ ಫಾರ್ ಮಾಡಿದ್ದೀವಿ ಅಂತಾರೆ, ಆದಷ್ಟು ಬೇಗ ಈ ಕೆಲಸ ಮಾಡಿ ಮುಗಿಸಿ ಅಂತ ಹೇಳಿ ಜಾನ್ಸಿ ಅವ್ರನ್ನೆಲ್ಲ ಕಳಿಸ್ತಾಳೆ. ಈ ಸೀರಿಯಲ್ಗೆ ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ. ತುಳಸಿ, ನಾವು ಮಾಡೋಕೆ ಹೊರಟಿರೋದು ಸರಿನಾ ಅಂತ ಗಂಡ ಕೇಳಿದ್ದಕ್ಕೆ, ಆಗ್ತಿರೋದು ತಪ್ಪು ಅಂತ ಗೊತ್ತಾದ್ಮೇಲೆ ಅದನ್ನು ಸರಿಪಡಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಮನೆ ಒಳಗೆ ಡ್ಯಾಡಿ ಡ್ಯಾಡಿ ಅಂತ ಬರ್ತಾಳೆ. ಇವು ಜಾನ್ಸಿ ಅತ್ತೆ. ನನ್ನ ಮಗನ ಜಾನ್ಸಿ ಕೊಟ್ಟು ಮದುವೆ ಮಾಡೋದು ನನ್ನ ಆಸೆ ಅಂತ ಗೊತ್ತಿದ್ರು ನಂಗೆ ಯಾಕೆ ಹೇಳಿಲ್ಲ? ಇದು ಮೋಸ ಅಲ್ವಾ? ಜಾನ್ಸಿ ಬದಲಾಗ್ತಾಳೆ ಅಂತ ಕಾಯ್ತಾ ಇರೋ ಪ್ರಣವ್ಗೆ ಈಗ 29 ವರ್ಷ. ಯಾಕೆ ಅಂದರೆ ಅವನು ಜಾನ್ಸಿನ ಅಷ್ಟು ಇಷ್ಟಪಡ್ತಾನೆ. ನೀವನ್ನ ಬಿಟ್ಟು ಯಾರೋ ಅಡ್ನಾರಿನ ಮದುವೆ ಆದರೆ ಏನು ಗತಿ ಅಂತೆಲ್ಲ ಗಲಾಟೆ ಮಾಡ್ತಾಳೆ. ಆ ಮಟ್ಟಿನ ಜ್ಞಾನ ಅವಳಿಗಿದೆ. ಅವಳು ಮದುವೆ ಮಾಡ್ಕೊಳ್ತೀನಿ ಅಂದಿರೋದೇ ದೊಡ್ಡದು. ನೀನು ನನ್ನ ಹತ್ರ ಮಾತಾಡೋದಕ್ಕಿಂತ ಜಾನ್ಸಿ ಹತ್ರ ಮಾತಾಡೋದು ಒಳ್ಳೇದು. ನನಗೆ ನನ್ನ ಮೊಮ್ಮಗಳು ಮದುವೆ ಆಗಬೇಕು ಅಷ್ಟೇ ಅಂತಾರೆ ತಾತ. ನನ್ನ ಸಮಸ್ಯೆನ ನಾನೇ ಪರಿಹಾರ ಮಾಡ್ಕೋಬೇಕಾ? ನೀನೇನು ಮಾಡೋದಿಲ್ವಾ? ನನಗೆ ಬೇಕಾಗಿರೋ ಸಮಾಧಾನ ಸಿಗೋ ತನಕ ನಾನು ಬಿಡೋದಿಲ್ಲ ಅಂತ ಹೊರಡ್ತಾಳೆ ತುಳಸಿ. ರಾಘು ಚಿಕ್ಕಮ್ಮ ಆಟೋದಲ್ಲಿ ಹುಡುಗ ಮನೆ ನೋಡ್ಲಿಕ್ಕೆ ಬಂದವಳು. ಮನೆ ನೋಡ್ಬಿಟ್ಟು, ನನ್ನ ಮಗಳು ಒಳ್ಳೆ ಕುಳಾನೆ ಬುಟ್ಟಿ ಹಾಕೊಂಡಿದ್ದಾಳೆ ಅಂತ ಒಳಗೆ ಬರ್ತಾಳೆ. ಕೊಡೋದು ತಗೊಳ್ಳೋದು ಏನು ಬೇಡ, ಮದುವೆ ಮಾಡಿ ಕೊಟ್ಟರೆ ಸಾಕು ಅಂತ ಹುಡುಗನ ತಂದೆ ಹೇಳ್ತಾರೆ. ಆದರೆ ನಿಮ್ಮ ಮಗಳು ನಮ್ಮ ಮನೆ ಸೊಸೆ ಆಗಬೇಕು ಅಂದರೆ ನೀವು ದೊಡ್ಡ ಮನ್ಸು ಮಾಡಬೇಕು ಅಂತ
ಅನಿತಾ ಅಂತ ಮಗಳನ್ನ ಕರೀತಾಳೆ ಹುಡುಗನ ತಾಯಿ. ಪಾಪ ಆ ಹುಡುಗಿನ ವೀಲ್ ಚೇರ್ ಮೇಲೆ ಕರ್ಕೊಂಡು ಬರ್ತಾರೆ. ಯಾವುದೋ ಕಾಯಿಲೆಯಿಂದ ಆ ಪರಿಸ್ಥಿತಿಗೆ ಬಂದಿರ್ತಾಳೆ. ಕೈ ಕಾಲು ಸ್ವಾಧೀನ ಇರಲ್ಲ. ಎದ್ದು ಓಡಾಡೋಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಆ ಹುಡುಗಿದು. ನಿಮ್ಮ ಹುಡುಗ ರಾಘವೇಂದ್ರನಿಗೆ ನಮ್ಮ ಅನಿತಾನ ಕೊಟ್ಟು ಮದುವೆ ಮಾಡಿಸಿ, ಆಗ ನಿಮ್ಮ ಮಗಳು ಪಲ್ಲವಿ ನಮ್ಮನೆ ಸೊಸೆ ಆಗ್ತಾಳೆ ಅಂತ ಕಂಡೀಷನ್ ಹಾಕ್ತಾರೆ. ನೀವು ಓಕೆ ಅಂದರೆ ಓಕೆ, ಇಲ್ಲ ಅಂದರೆ ಇಲ್ಲ ಅಂತ ಹುಡುಗಿ ತಾಯಿ ಹೇಳ್ತಾರೆ. ನಿಮಗೂ ಈ ಸೀರಿಯಲ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.